ನಮಸ್ತೆ. ಇವತ್ತು ಟಿಫನ್‌ಗೆ ನಾನು ದೋಸೆನ ಮಾಡಿದ್ದೆ. ನನಗೆ ರೆಗ್ಯುಲರ್ ಆಗಿ ಒಂದು ಕ್ವೆಶ್ಚನ್ ಬರ್ತಾನೆ ಇರುತ್ತೆ ಕಮೆಂಟಲ್ಲಿ, "ನಿಮ್ ಕಿಚನ್ ತುಂಬಾನೇ ನೀಟ್ ಆಗಿರತ್ತೆ, ಗಲೀಜ್ ಆಗೋದೇ ಇಲ್ವಾ?" ಅಂತ ಅಂದ್ಬಿಟ್ಟು. ಸೊ ಇವತ್ತು ನಮ್ ಕಿಚನ್ ಎಷ್ಟು ಗಲೀಜಾಗಿದೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ನಿಮ್ಗೆ. ಈ ಚಿಮ್ನಿ ಹತ್ರ ಎಲ್ಲ ಎಣ್ಣೆ ಜಿಡ್ಡೆಲ್ಲ ಹೆಂಗ್ ಸೇರ್ಕೊಂಡಿರತ್ತೆ. ಹಾಗೇನೆ ಫ್ರಿಡ್ಜ್ ಡೋರ್ಸ್ ಮೇಲೂ ಅಷ್ಟೇ ನೋಡಿ ಎಷ್ಟೊಂದು ಗಲೀಜಿದೆ. ಮತ್ತೆ ಕ್ಯಾಬಿನೆಟ್ಸು ಅಷ್ಟೇನೆ ನಾವು ಗ್ಲಾಸಿ ಫಿನಿಶ್ ಹಾಕ್ಸಿದ್ವಿ, ಆದ್ರೂ ನೋಡಿ ಎಷ್ಟು ಗಲೀಜಾಗಿ ಕಾಣುತ್ತೆ ಅಂತ ಹೇಳಿ. ಬಟ್ ರೆಗ್ಯುಲರ್ ಆಗಿ ನಾನು ಕ್ಲೀನ್ ಮಾಡ್ತಾ ಇರೋದ್ರಿಂದ ನಿಮ್ಗೆ ನೋಡೋರ್ಗೆಲ್ಲ ಕಿಚನ್ ತುಂಬಾ ನೀಟ್ ಆಗಿದೆ ಅಂತ ಹೇಳಿ ಅನ್ನಿಸ್ತಾ ಇರತ್ತೆ. ನಾನು ಯಾವಾಗ್ಲೂ ಅಷ್ಟೇ ಬೀಕೋ ಅವರ ಕಿಚನ್ ಕ್ಲೀನರ್ ಪ್ರಾಡಕ್ಟ್ ನ ಯೂಸ್ ಮಾಡ್ಬಿಟ್ಟೆ ಕಿಚನ್ ಅನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಸೊ ತುಂಬಾನೇ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್. ಟಫ್ ಗ್ರೀಸ್ ಏನಿರುತ್ತೆ ಅಂದ್ರೆ ಆ ಎಣ್ಣೆ ಜಿಡ್ಡೆಲ್ಲಾನು ತುಂಬಾ ಈಸಿಯಾಗಿ ಇದು ಕ್ಲೀನ್ ಮಾಡತ್ತೆ. ನಮ್ಮ ಮನೇಲಿ ಇರುವಂತ ಎಲ್ಲಾ ಅಪ್ಲಯನ್ಸಸ್ ನಾನು ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬಿಟ್ಟೆ ಕ್ಲೀನ್ ಮಾಡ್ಕೊಂತೀನಿ. ಮೈಕ್ರೋವೇವ್, ಫ್ರಿಡ್ಜ್ ಆಗಿರ್ಬೋದು, ಮತ್ತೆ ಗ್ಲಾಸ್ ಡೋರ್ಸ್ ಎಲ್ಲಾನು. ಹಾಗೆ ಇದು ಒಂದು ಟಾಕ್ಸಿನ್ ಫ್ರೀ ಆಗಿರತ್ತೆ, ಮತ್ತೆ ಎಕೋ ಫ್ರೆಂಡ್ಲಿ ಆಗಿರತ್ತೆ, ಮತ್ತೆ ಫುಡ್ ಸರ್ಫೇಸ್ ಕ್ಲೀನ್ ಮಾಡೋದಕ್ಕೂ ಸೇಫ್ ಆಗಿದೆ ಅಂತಾನೆ ಹೇಳ್ಬೋದು. ನೀವೇ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅನ್ಕೋತೀನಿ. ನಾನು ತುಂಬಾ ಗಟ್ಟಿಯಾಗಿ ಉಜ್ಜೋದು ಆತರ ಎಲ್ಲ ಏನೂ ಇಲ್ಲ. ನೀಟಾಗಿ ಇದನ್ನ ಸ್ಪ್ರೇ ಮಾಡ್ಬಿಟ್ಟು ಉಜ್ಕೊಂಡ್ರೆ ಆಯ್ತು. ವಿತಿನ್ 5-10 ಮಿನಿಟ್ಸ್ ಅಲ್ಲಿ ತುಂಬಾ ನೀಟಾಗಿ ಎಲ್ಲ ಕ್ಲೀನ್ ಆಗಿ ಹೋಗ್ಬಿಡತ್ತೆ. ಬಿಫೋರ್ ಅಂಡ್ ಆಫ್ಟರ್ ನೀವೇ ಅಬ್ಸರ್ವ್ ಮಾಡ್ಬೋದು. ಈ ಒಂದು ಪ್ರಾಡಕ್ಟ್ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ತೀನಿ.